ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಅಪ್ರಾಪ್ತ ಬಾಲಕಿಯರನ್ನು ಪುಸಲಾಯಿಸಿ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಎಸಗುವ ಪ್ರಕರಣಗಳು ಬೆಂಗಳೂರು ನಗರ ಅಲ್ಲದೆ ದೇಶಾದ್ಯಂತ ಹೆಚ್ಚಾಗ್ತಾ ಇವೆ. ಅಪ್ರಾಪ್ತ ಬಾಲಕಿ ಮೇಲೆ ಕಾಮುಕರ ಕಣ್ಣು ಬಿದ್ದಿದೆ. ಅದರಿಂದ ಪುಂಡರಿಂದ ಹುಡುಗಿ ಬಚಾವಾಗಿ ಬಂದಿದ್ದು ಹೇಗೆ? ಒಮ್ಮೆ ಈ ಸ್ಟೋರಿ ನೋಡಿ. ಪೋಷಕರೇ, ಇಂತಹ ಕಾಮುಕರು ನಮ್ಮ ನಿಮ್ಮೆಲ್ಲರ ಮನೆಗಳ ಸುತ್ತಮುತ್ತ ಅಲ್ಲದೆ ಹಾದಿ ಬೀದಿಗಳಲ್ಲೂ ಇರ್ತಾರೆ. ಎಚ್ಚರ. ಮಕ್ಕಳನ್ನ ಹೊರಗೆ ಕಳಿಸುವ ಮುನ್ನ ಈ ಸ್ಟೋರಿಯನ್ನ ಒಮ್ಮೆ ನೋಡಿ. ಮಕ್ಕಳು ಒಬ್ಬರನ್ನೇ ಹೊರಗೆ ಕಳಿಸುವ ಮುನ್ನ ಜಾಗರೂಕರಾಗಿರಿ. ಪೋಷಕರು ಮಕ್ಕಳ ಬಗ್ಗೆ ಎಚ್ಚರವಾಗಿರಿ. ಇಲ್ಲದಿದ್ದಲ್ಲಿ ಕಾಮುಕರ ಕಣ್ಣು ಬಿದ್ದರೆ ಕಷ್ಟ. ಬೆಂಗಳೂರು ಹೊರವಲಯದ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಯೊಂದು ನಡೆದಿದೆ. ಈ ಘಟನೆಯಲ್ಲಿ ಬಾಲಕಿ ಅದೃಷ್ಟವಶಾತ್ ಕಾಮುಕರಿಂದ ಬಚಾವಾಗಿದ್ದಾಳೆ. ಹೌದು, ಕಳೆದ ಶುಕ್ರವಾರ ಸುಮಾರು 15 ವಯಸ್ಸಿನ ಅಪ್ರಾಪ್ತ ಬಾಲಕಿ ರಾತ್ರಿ ಊಟ ಮಾಡಿ ಮನೆಯಿಂದ ಹೊರಬಂದಿದ್ದಳು. ಆಕೆಗೆ ಪಕ್ಕದ ಮನೆ ಯುವಕರು ಚಾಕ್ಲೇಟ್ ಕೊಡಿಸುವುದಾಗಿ ಪುಸಲಾಯಿಸಿದ್ದಾರೆ. ಆಗ ಆ ಬಾಲಕಿ ಒಪ್ಪದಿದ್ದಾಗ ದೇವಸ್ಥಾನದ ಬಳಿ ಎಳೆದೊಯ್ದು ಬಾಲಕಿಯ ಮೈಕೈ ಮುಟ್ಟಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಬಟ್ಟೆ ಬಿಚ್ಚಲು ಯತ್ನಿಸಿದಾಗ ಬಾಲಕಿಯು ಜೋರಾಗಿ ಕಿರಿಚಿಕೊಂಡಿದ್ದಾಳೆ. ಆಗ ಆತಂಕಗೊಂಡ ಆರೋಪಿಗಳು ಬಾಲಕಿಯನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಇದಾದ ನಂತರ ಬಾಲಕಿಯ ತಾಯಿ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು. ದೂರು ಆಧರಿಸಿ ತನಿಖೆ ನಡೆಸಿದ ಪೊಲೀಸರು ಆರೋಪಿಗಳಿಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳಾದ ಶ್ರೀಕಂಠ ಮತ್ತು ವಿಜಯ್ ಇಬ್ಬರನ್ನು ಪೊಲೀಸರು ಜೈಲಿಗಟ್ಟಿದ್ದಾರೆ. ಹೆಣ್ಣು ಮಕ್ಕಳನ್ನು ಹೊರಗಡೆ ಒಂಟಿಯಾಗಿ ಕಳಿಸುವಾಗ ತಂದೆ ತಾಯಿಗಳು ಎಲ್ಲ ಮುಂಜಾಗ್ರತೆಯನ್ನು ತಿಳಿಸಿಕೊಡಬೇಕು ಎಂದು ಪೊಲೀಸರು ಹೇಳುತ್ತಿದ್ದಾರೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.